ಈ ಸಲ GDS ಪೋಸ್ಟನ್ನು ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿದ್ದೀರಾ, ಸೊ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಯಾವ ಥರ ನೀವು ಅಪ್ಲಿಕೇಶನ್ನ ಏನೇನೆಲ್ಲ ಡೀಟೇಲ್ಸ್ ಇರುತ್ತೆ ಅನ್ನೋದನ್ನ ವಿಡಿಯೋ ಮಾಡಿದ್ದೆ. ಇವಾಗ ಅದರ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅನ್ನೋದು ನೀವು ಕೇಳ್ತಾ ಇದ್ರಿ. ಅಪ್ಲಿಕೇಶನ್ ಆಲ್ರೆಡಿ ಇವಾಗ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆಗಿ ಒಂದು 15 ದಿನಕ್ಕೆ ಇದೇ ತಿಂಗಳಲ್ಲಿ ಮಂತ್ ಎಂಡಲ್ಲಿ ಬರ್ಬೋದು ಅಥವಾ ಮಾರ್ಚಲ್ಲಿ ಬರ್ಬೋದು. ಮೆರಿಟ್ ಲಿಸ್ಟ್ ಬಂದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ನೀವು ಕೆಲವೊಂದಿಷ್ಟು ಸರ್ಟಿಫಿಕೇಟ್ಸನ್ನು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನೇನಂತ ಹೇಳ್ತೀನಿ ಅದನ್ನೆಲ್ಲ ನೀವು ಲಿಸ್ಟ್ ಮಾಡಿ ಇಟ್ಕೊಂಡು ಜೆರಾಕ್ಸ್ ಮಾಡಿ ತೊಗೊಂಡು ಹೋಗ್ಬೇಕಾಗುತ್ತೆ 2 ಕಾಪೀಸು. ಮೊದಲೇದಾಗಿ ನಿಮ್ಮದು SLC ಮಾರ್ಕ್ಸ್ ಕಾರ್ಡು ಆ್ಯಂಡ್ ಆಧಾರ್ ಕಾರ್ಡು. ಸೊ SLC ಮಾರ್ಕ್ಸ್ ಕಾರ್ಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರೋದೇ SLC ಮೇಲೆ. ಸೊ ಇದು ಮ್ಯಾಂಡ್ರೇಟರಿ ಆಗುತ್ತೆ, ಯಾಕಂದರೆ ಇದು ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಆಗಿರೋದ್ರಿಂದ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ. ಆ್ಯಂಡ್ ಆಧಾರ್ ಕಾರ್ಡ್ ನಿಮ್ಮದು ಅಡ್ರೆಸ್ ಪ್ರೂಫ್ ಆ್ಯಂಡ್ ನಿಮ್ಮದು ಡೇಟ್ ಆಫ್ ಬರ್ತ್ ಪ್ರೂಫಿಗೋಸ್ಕರ. ಆ್ಯಂಡ್ ಇನ್ನೊಂದು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್. ಇದು SC STಗೆ ಪರ್ಮನೆಂಟ್ ಇರುತ್ತೆ. ಅವ್ರು ಒಂದ್ಸಲ ಮಾಡಿಸಿದ್ರೆ ಮುಗಿದೋಯ್ತು. ಸೊ ನಿಮ್ಮದು ಲೈಫ್ ಟೈಮ್ ಜಾತಿ ಸರ್ಟಿಫಿಕೇಟ್ ಇರುತ್ತೆ. ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇಲ್ಲ, ಬಟ್ ತೊಗೊಂಡೋಗಿ. ಆದರೆ ಇನ್ನುಳಿದಿರುವಂಥ ಕ್ಯಾಸ್ಟ್ಗಳಿಗೆ ನಿಮಗೆ ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ನೀವು ಅಪ್ಡೇಟ್ ಮಾಡಿಸೋದಿರುತ್ತೆ. SC STಗೆ 1 ಟೈಮ್ ಮಾಡಿಸಿದ್ರೆ ಮುಗಿದೋಯ್ತು, ಅವ್ರಿಗೆ ಪರ್ಮನೆಂಟ್. ಬಟ್ ಇನ್ನುಳಿದಿರುವಂಥ ಕ್ಯಾಟಗರಿದವರಿಗೆ 5 ವರ್ಷಕ್ಕೊಂದ್ಸಲ ಅಪ್ಡೇಟ್ ಮಾಡೋದಿರುತ್ತೆ. ನೀವು ಅದನ್ನು ಅಪ್ಡೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ನಿಮ್ಮದು ಅಪ್ಲಿಕೇಶನ್ ಹಾಕಿರುವಂಥ ಅಕ್ನಾಲೇಜ್ಮೆಂಟ್ ಕಾಪಿ ಇರಬೇಕಾಗುತ್ತೆ. ನಿಮ್ದೇನಾದರೂ ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಆಗಿದ್ರೆ ಅದರದ್ದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮದು SLCದಲ್ಲಿ ನಿಮ್ಮದು ನಿಮ್ಮದು ಸಬ್ಜೆಕ್ಟ್ ಇದ್ದರೆ ಅದು ಕೂಡ ನಡೆಯುತ್ತೆ. ನಿಮ್ಮದು ಪ್ರೈವೇಟ್ ಇದ್ರೂ ಕೂಡ ಓಕೆ, ಗೌರ್ಮೆಂಟಲ್ಲಿ ಕಲ್ತಿದ್ರು ಕೂಡ ಓಕೆ. ಆದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಡಿಸ್ಟಿಕ್ಸಲ್ಲಿ ಇದು ಮ್ಯಾಂಡೇಟರಿ ಇಲ್ಲ, ಆದರೆ ಕೆಲವೊಂದಿಷ್ಟು ಡಿಸ್ಟಿಕ್ಕಲ್ಲಿ ಮ್ಯಾಂಡೇಟರಿ ಆಗುತ್ತೆ. ಇದು ಇಫ್ ಇನ್ ಕೇಸ್ ಏನಾದರೂ ಹಂಗೊಂದು ವೇಳೆ ಕೇಳಿದರೆ ನೀವು ನಿಮ್ಮ ಗೊತ್ತಿರೋವಂಥ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ತೊಗೋಬೋದು, ನಿಮಗೆ ನಾಲೆಜ್ ಇದ್ದರೆ ಮಾತ್ರ. ಇಲ್ಲ ಅಂದರೆ ಸೊ ಇದು ನಿಮಗೆ ಅಲ್ಲಿ ನಿಮ್ಮ ಡಿಸ್ಟಿಕಲ್ಲಿ ಯಾವ ಥರ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ ಅಥವಾ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದು ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಮೆಡಿಕಲ್ ಸರ್ಟಿಫಿಕೇಟನ್ನು ತೊಗೊಂಡೋಗಿ ನಿಮ್ಮ ಊರಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ಚೆಕಪ್ಪನ್ನು ಮಾಡಿಸಿ ನಿಮಗೆ ಅವರು ಮೆಡಿಕಲ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಡಾಕ್ಟರ್ ಸಿಗ್ನೇಚರ್ ಇರುತ್ತೆ ಅಲ್ವಾ ಅದರಲ್ಲಿ, ಅದನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಇದಿಷ್ಟೆಲ್ಲ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಇದೆಲ್ಲ ನೀವು 2 ಕಾಪಿ ಜೆರಾಕ್ಸನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಇನ್ನೊಂದು ನೆಕ್ಸ್ಟ್ ನಿಮಗೆ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಕರೆಕ್ಷನನ್ನು ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ವಿಂಡೋ ಓಪನ್ ಆಗಿದೆ. ನಾನು ಇದನ್ನು ಚೆಕ್ ಮಾಡಿದ್ದೀನಿ. ನೀವೇನಾದರೂ ಮಾರ್ಕ್ಸನ್ನು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಮಾಡಿದರೆ ಅದನ್ನು ಕರೆಕ್ಷನನ್ನು ಮಾಡ್ಕೋಬೋದು. ಇನ್ನೊಂದು ನೆಕ್ಸ್ಟ್ ಏನಂದರೆ ಅಡ್ರೆಸ್ ಏನಾದರೂ ಬೈ ಮಿಸ್ಟೇಕ್ ಆಗಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಬೇರೆ ಹಾಕಿದರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಪೋಸ್ಟ್ ಪ್ರಿಫರೆನ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಏನಾದರೂ ಮಿಸ್ ಆಗಿ ಹಾಕಿದರೆ ಅದನ್ನು ಕೂಡ ಚೇಂಜ್ ಮಾಡಿ ನೀವು ಅದನ್ನು ಕರೆಕ್ಷನನ್ನು ಮಾಡ್ಬೋದಾಗಿರುತ್ತೆ. ಅದನ್ನು ಬಿಟ್ಟು ನಿಮಗೆ ಮೊಬೈಲ್ ನಂಬರು, ಇಮೇಲ್ ID, ಮತ್ತು ನಿಮ್ಮ ಒಂದು ಹೆಸರನ್ನು ಚೇಂಜ್ ಮಾಡುವಂಥ ಯಾವುದೇ ಒಂದು ಆಪ್ಷನ್ ಇಲ್ಲ. ಅದು ಇದ್ರೂ ಕೂಡ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಕರೆಕ್ಟಾಗಿ ಏನಾದರೂ ಇರಲಿಲ್ಲ ಅಂದರೆ ಅದನ್ನು ಕೂಡ ಅಪ್ಲೋಡ್ ಮಾಡುವಂಥ ಚಾನ್ಸನ್ನು ಕೊಟ್ಟಿದ್ದಾರೆ. ಇದಿಷ್ಟು GDS ಪೋಸ್ಟ್ನ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗ ಏನೇನೆಲ್ಲ ಸರ್ಟಿಫಿಕೇಟ್ ತೊಗೊಂಡು ಹೋಗಿರ್ಬೋದು ಅಂತ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ಏನಾದರೂ ಈ ವಿಡಿಯೋದಲ್ಲಿ ಹೇಳೋದೇನಾದರೂ ನಾನು ಮಿಸ್ ಮಾಡಿದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಅದನ್ನು ಮೆನ್ಷನ್ ಮಾಡಿರ್ತೀನಿ, ಅದನ್ನು ಕೂಡ ನೋಡಿ ನೀವು ತಿಳ್ಕೊಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ.